ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಸಪೋರ್ಟರ್. ಫ್ರೆಂಡ್ಸ್, ನಾವಿವತ್ತು ನೋಡೋಣ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ SSP ಸ್ಕಾಲರ್ಶಿಪ್ನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ SSP ID ಜನರೇಟ್ ಆಗಿಲ್ಲ, ಹಾಗೆ SSP ID ಜನರೇಟ್ ಆಗಿದ್ದು ನಿಮಗೆ SSP ID ಮತ್ತು ಪಾಸ್ವರ್ಡ್ ಮರ್ತೋಗಿದ್ರೆ ಯಾವ ರೀತಿ ಪಾಸ್ವರ್ಡನ್ನು ತೊಗೊಳೋದು, ಹಾಗೆ SSP IDಯನ್ನು ತೊಗೊಳೋದು, SSP IDಗೆ ಯಾವ ನಂಬರನ್ನು ನೀವು ಕೊಟ್ಟಿರ್ತೀರಾ ಅಂತ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಅದನ್ನೆಲ್ಲದನ್ನು ತೊಗೊಳ್ಳೋಣ ಮತ್ತು ಅದ್ರದ್ದೆಲ್ಲರದನ್ನು ಇನ್ಫಾರ್ಮೇಷನ್ ನೋಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನನ್ನು ಆಲಲ್ಲಿ ಇಟ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಗಳ ವಿಡಿಯೋವನ್ನು ಮೊದಲನೇದಾಗಿ ಪಡಿಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿಲ್ಲಿ ಮೊದಲನೇದಾಗಿ ಏನು ಮಾಡಬೇಕಂದ್ರೆ, ನೀವು ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿಯಾಗಿ SSP IDಯನ್ನು ನೀವು ಜನರೇಟ್ ಮಾಡ್ಕೋಬೋದು ಮತ್ತು ಯಾವ ರೀತಿಯಾಗಿ ಮನೆಯಲ್ಲೇ ಕೂತ್ಕೊಂಡು SSPನ ಕಂಪ್ಲೀಟಾಗಿ ಹಾಕ್ಬೋದು ಅಂತೇಳಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವಿಲ್ಲಿ ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು SSP ಅಂತೇಳಿ ಟೈಪ್ ಮಾಡಿಬಿಟ್ಟು ಮೊದಲನೇದಾಗಿ ಬರ್ತಕ್ಕಂತಹ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಬಿಟ್ಟು ಹಾಗೆ ನೀವಿಲ್ಲಿ ಏನಾದರೂ ಹೊಸದಾಗಿ ನೀವಿಲ್ಲಿ ಕ್ರಿಯೇಟ್ ಮಾಡ್ತಿದ್ದೀರಾ SSP IDಯನ್ನು, ಅಥವಾ ಈಗಾಗಲೇ ಇದೆ ನಿಮ್ಗೆ ಏನಾದರೂ ಮರ್ತೋಗಿದೆ SSP ID, ಅದನ್ನು ಜನರೇಟ್ ಮಾಡ್ಕೋಬೇಕು, ನಾವು ಮತ್ತೆ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕಂತ ಹೇಳಿದ್ರೆ ನೀವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಐತಲ್ಲ, ಅಲ್ಲಿ ನೀವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ತೋರಿಸ್ಕೊಡ್ತಾ ಇದ್ದೀನಿ, ಒಂದು ನಿಮಿಷ. ಈ ರೀತಿಯಾಗಿ ಕ್ಲಿಕ್ ಮಾಡಿದ್ಮೇಲೆ ಈಗ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ನೀವು 1ನೇ ತರಗತಿಯಿಂದ 10ನೇ ತರಗತಿ ಓದಿದ್ದೀರಾ ಅಂತ ಕೇಳುತ್ತೆ. ನೀವು ಇಲ್ಲಿ ನೋ ಅಂತ ಕೊಟ್ಕೋಬೇಕಾಗುತ್ತೆ, ಯಾಕಂದರೆ ಸ್ಟಾರ್ಟ್ಸ್ ID ಕೇಳುತ್ತೆ. ಸ್ಟಾರ್ಟ್ಸ್ ID ಜಲ್ದಿ ಸಿಗೋದಿಲ್ಲ ವಿದ್ಯಾರ್ಥಿಗಳಿಗೆ. ಹಾಗೆ ಇಲ್ಲಿ ನೋ ಅಂತ ಕೊಟ್ಟ ತಕ್ಷಣ ಇಲ್ಲಿ ನೀವು ನೋಡ್ಬೋದು ವಿದ್ಯಾರ್ಥಿಯ ಆಧಾರ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕಾಗುತ್ತೆ. ಇಲ್ಲಿ ವಿದ್ಯಾರ್ಥಿಯ ಆಧಾರ್ ನಂಬರ್, ನಿಮ್ಮ ಆಧಾರ್ ನಂಬರನ್ನು ಹಾಕಿ, ಹಾಗೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ನಲ್ಲಿರುವಂತೆ ಅವರ ಹೆಸರನ್ನು ಕೂಡ ನೀವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿಬಿಟ್ಟು ಅವರ ಜೆಂಡರನ್ನು ಕೂಡ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಹಾಗೆ ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಕೊಟ್ಟಿರ್ತಾರೆ. ಈ ಕ್ಯಾಪ್ಚರ್ ಕೋಡನ್ನು ಈ ಬಾಕ್ಸ್ನಲ್ಲಿ ನೀವಿಲ್ಲಿ ಬರೀಬೇಕಾಗುತ್ತೆ. ನೀವಿಲ್ಲಿ ಬರೋದ ತಕ್ಷಣ ನೀವಿಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಅಗ್ರಿ ಮೇಲೆ ನೀವಿಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಸಬ್ಮಿಟ್ ಮೇಲೆ ನೀವಿಲ್ಲಿ ಕೊಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕೊಟ್ಟರೆ ನಿಮ್ಗೆ ಇಲ್ಲಿ SSP ID ಮತ್ತು ಪಾಸ್ವರ್ಡ್ ಕೂಡ ಇಲ್ಲಿ ನಿಮಗೆ ತೋರಿಸುತ್ತೆ. ಪಾಸ್ವರ್ಡ್ ಬಂದಿರಲ್ಲ, SSP ID ಮತ್ತು ಮೊಬೈಲ್ ನಂಬರ್ ನಿಮಗಿಲ್ಲಿ ಸಿಗುತ್ತೆ. SSP ID ಮತ್ತು ಫೋನ್ ನಂಬರ್ ಇಲ್ಲಿ ನಿಮಗಿಲ್ಲಿ ಜನರೇಟ್ ಆಗುತ್ತೆ. ಅದು ಯಾವ ರೀತಿ ಆಗುತ್ತೆ ಅಂತೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ನೀವಿಲ್ಲಿ ಏನು ನೋಡ್ತಾ ಇದ್ದೀರಲ್ವಾ, ಇದೇ ರೀತಿಯಾಗಿ ನಿಮ್ಮ ಇಲ್ಲಿ SSP ID ಮತ್ತು ಪಾಸ್ವರ್ಡನ್ನು, ಮೊಬೈಲ್ ನಂಬರ್ ಕೂಡ ಇಲ್ಲಿ ಅವರು ನಿಮಗೆ ಇಲ್ಲಿ ತೋರಿಸ್ಕೊಟ್ಟಿರ್ತಾರೆ. ನೀವು ಇಲ್ಲಿ ನೋಡ್ಬೋದು SSP ID ಅಂತೇಳಿ ಇಲ್ಲಿ ಇದೆ. SSP ಇಲ್ಲಿ ID, ಹಾಗೆ ನಿಮ್ಮ SSPಗೆ ಯಾವ ಮೊಬೈಲ್ ನಂಬರ್ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತೀರಾ ಆ ಮೊಬೈಲ್ ನಂಬರ್ನ ಲಾಸ್ಟ್ 4 ಡಿಜಿಟ್ ಇಲ್ಲಿ ಕೊಟ್ಟಿರ್ತಾರೆ. ಈ ಮೊಬೈಲ್ ನಂಬರ್ ಇದ್ದರೆ ನೀವಿಲ್ಲಿ ಮತ್ತು ಈ IDಯನ್ನು ನೀವಿಲ್ಲಿ ಒಂದು ಕಡೆ ಬರ್ಕೋಬೇಕಾಗುತ್ತೆ. ಹಾಗೆ ಈ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಈ OTPಯಿಂದ ನಾವು ಇಲ್ಲಿ ಹೊಸ ಪಾಸ್ವರ್ಡನ್ನು ಕೂಡ ಇಲ್ಲಿ ನಾವು ಜನರೇಟ್ ಮಾಡ್ಕೊ. ಇದಾಗಿತ್ತು ಫ್ರೆಂಡ್ಸ್, SSP ID ಮತ್ತು ರಿಜಿಸ್ಟರ್ ಮೊಬೈಲ್ ನಂಬರನ್ನು ತಗೊಳ್ಳೋದು. ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಯಾವ ರೀತಿಯಾಗಿ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡನ್ನು ಅಥವಾ ಮೊಬೈಲ್ ನಂಬರ್ ಮತ್ತು IDಯನ್ನು ತೊಗೊಳೋದು ಅಂತೇಳಿ ನಾವಿನ್ನೂ ನೋಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಗಾಯ್ಸ್ ಸಪೋರ್ಟ್ ಮಾಡಿ, ಹಾಗೆ ಎಲ್ಲರೂ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ SSP ಪಾಸ್ವರ್ಡನ್ನು ತೊಗೊಂಡ್ಬಿಟ್ಟು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದು ಅಂತೇಳಿ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ನೋಡ್ಬೋದು, ಹಾಗೆ SSP IDಯನ್ನು ಹಾಕ್ಬೋದು. ಪಾರ್ಟ್ 2 ವಿಡಿಯೋನ ನೋಡಿ.